ನನ್ನಿಂದ ಅಳಿಲಿನಷ್ಟು ತಪ್ಪಾಗಿರೋದು ನಿಜ. ನಮ್ಮ ತಪ್ಪನ್ನ ಸರಿಪಡಿಸಿಕೊಳ್ಳಲು ಇದೊಂದು ಎಚ್ಚರಿಕೆ ಅಂತ ಸುದೀಪ್ ಹೇಳಿರುವಂಥದ್ದು. ಆದಾಯ ತೆರಿಗೆ ಪಾವತಿ ವಿಚಾರದಲ್ಲಿ ತಪ್ಪಾಗಿರೋದನ್ನ ಮಾಣಿಕ್ಯ ಸುದೀಪ್ ಒಪ್ಕೊಂಡಿದ್ದಾರೆ. ಐಟಿ ಅಧಿಕಾರಿಗಳು ಸರ್ಚ್ ಮಾಡೋಕೆ ಬರುವುದು ನಮ್ಮ ತಪ್ಪಿನಿಂದಾನೆ ಅಂತ ಒಪ್ಕೊಂಡಿದ್ದಾರೆ. ತಪ್ಪೇ ಮಾಡದೆ ಅವರು ರೇಡ್ ಮಾಡೋದಕ್ಕೆ ಬರುವುದಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಹೇಳಿದ್ದಾರೆ. ಐಟಿ ವಿಚಾರಣೆಯ ಬಳಿಕ ನಟ ಕಿಚ್ಚ ಸುದೀಪ್ ಈ ರೀತಿಯಾಗಿ ಹೇಳ್ಕೊಂಡಿರುವಂಥದ್ದು. ತಪ್ಪೇ ಮಾಡದೇ ಇದ್ರೆ ರೇಡ್ ಮಾಡೋದಕ್ಕೆ ಅವರು ಬರೋದಿಲ್ಲ. ವಿಚಾರಣೆ ಮುಗ್ದಿಲ್ಲ ಸರ್, ವಿಚಾರಣೆ ಮುಗಿಯಲ್ಲ. ಇನ್ನೊಂದು ಫ್ಯೂ ಮಂತ್ಸ್ ಆಗುತ್ತೆ, ಯಾವುದಷ್ಟು ಕ್ಲೋಸ್ ಆಗಲ್ಲ. ಇಲ್ಲಿ ಕರ್ಸೋದೇನಕ್ಕೆ ಅಂದ್ರೆ ನಾವೇನು ಸ್ಟೇಟ್ಮೆಂಟಿಗೆ ನಾವು ಸೈನ್ ಮಾಡಿದ್ರೆ ಆ ಸೈನ್ ಮಾಡಿರೋದು ರೀಕನ್ಫರ್ಮೇಷನ್ ಮಾಡ್ಕೊತಾರೆ. ನೀವೇನ ಇದ್ರ ಮೇಲೆ ಏನಾರ ಸ್ಟೇಟ್ಮೆಂಟ್ ಚೇಂಜಸ್ ಮಾಡ್ತೀರಾ ಹಾಗೆ ಅಂದ್ಬಿಟ್ಟು ಒಂದು ರೀಕನ್ಫರ್ಮೇಷನ್ ಮಾಡ್ಕೊತಾರೆ. ಫ್ರಮ್ ನೌ ದ ಪ್ರೊಸೀಡಿಂಗ್ಸ್ ವಿಲ್ ಸ್ಟಾರ್ಟ್. ಇದು ಇಲ್ಲ, ನೆಕ್ಸ್ಟ್ ಡೇಟ್ ಯಾವಾಗ ನೋಡ್ಕೊಂತಾರೆ. ನಾವು ವಿಲ್ ಗಿವ್ ಅ ಪವರ್ ಆಫ್ ಅಟರ್ನಿ ಟು ಮೈ ಆಡಿಟರ್ ಅಂಡ್ somebody to attend to the shooting ಅಲ್ಲಿ ಇರ್ತೀವಿ ನಾವು. ಯಾವಾಗ ಬೇಕು ಅಂತ ನೆಸೆಸಿಟಿ ಇದ್ದಾಗ ಕರೀತಾರೆ, ಅವಾಗ ಬಂದು ಹೋಗೋಣ. ಕಳೆದ ಅಂದ್ರೆ ದಾಳಿ ನಡೆದ ನಂತರ ಮತ್ತೆ ಒಂದು ಕಾಲಾವಕಾಶ ಕೇಳಿದ್ರಿ ಶೂಟಿಂಗ್ ಹೋಗಕ್ಕೆ. ಅಲ್ಲಿ ಆಕ್ಚುಲಿ ಪೈಲ್ವಾನ್ ನಡೀತತ್ತಲ್ಲ ಸರ್, ರೇಡ್ ಆದಾಗ ಅಲ್ಲಿ 2 days ಶೂಟಿಂಗ್ ಬಿಟ್ಟು ಬಂದೆ ಅಲ್ಲ ನಾನು. ಸೊ ಅದೇ ವಾರ ಬರೋಕ್ಕಾಗಲಿಲ್ಲ. ಸೊ ಇಮಿಡಿಯೇಟ್ಲಿ ಇವತ್ತು ಆಕ್ಚುಲಿ ಸೈರಾ ಶೂಟಿಂಗ್ ಇತ್ತು ನನಗೆ. ಅವ್ರ ಹತ್ರ ಕೇಳಿ ಬಿಡಿಸ್ಕೊಂಡು ಅಂಕಂಬತ್ತೀವಿ ಸರ್. ಮತ್ತೊಂದು ಇಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ, ಕನ್ನಡ ಚಿತ್ರರಂಗದ ಕೆಲವು ನಟರು ಮತ್ತೆ ಕೆಲವು ನಿರ್ಮಾಪಕರು ಎಲ್ಲರೂ ಬಂದಿದ್ದಾರೆ. ಬಟ್ ಐಟಿ ವಿಚಾರವಾಗಿ ಯಾಕೋ ನಟರು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏನೋ ಒಂದು ಅಂದ್ರೆ ನಾವು ಯಾಕೆ ಹೇಳ್ಬೇಕು ಅನ್ನೋ ರೀತಿಯೇ ಮಾತಾಡ್ತಾ ಇದ್ದಾರೆ. ಬಟ್ ಸುದೀಪ್ ಅವರು ನೀಟಾಗಿ ಹೇಳಿ ಹೋಗ್ತಾ ಇದ್ದಾರೆ ಈಗ. ಬಟ್ ಕೆಲವರೆಲ್ಲ ಆಗ್ತಾ ಇಲ್ಲ. ಯಾಕೆ ಒಬ್ಬ ಹಿರಿಯ ನಟರಾಗಿ ಸೆಲೆಬ್ರಿಟಿನ ಅಂದಾಗ ನಾವು ಸಹಜ ಕೇಳ್ತಾರೆ. ಒಂದು ನಾನು ಹೇಳೋದೇ ಅನ್ನೋದ್ರೆ, ಯಾವ ಪ್ರಶ್ನೆಯಲ್ಲಿ ತಪ್ಪಿಲ್ಲ, ಪ್ರಶ್ನೆ ಕೇಳೋದು ತಪ್ಪಲ್ಲ. ನನಗೇನಂತಂದ್ರೆ, ಒಂದು ನನ್ನ ಪೋರ್ಷನ್ಸ್ ಏನಿದೆ, ನನ್ನ ಪರ್ಸೆಪ್ಷನ್ಸ್ ಏನಿದೆ, ಇದ್ರ ಬಗ್ಗೆ ನಾನು ಮಾತಾಡ್ಬಲ್ಲೆ. ಯಾರು ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಅವರೇ ಅದಕ್ಕೆ ಉತ್ತರಗಳು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನನ್ನ ಪರ ಅವ್ರು ಮಾತಾಡೋಕ್ಕಲ್ಲ, ಅವ್ರ ಪರ ನಾನು ಮಾತಾಡೋಕ್ಕಲ್ಲ. ಇವಾಗ ನನಗೆ ಅಲ್ಲಿ ಬಂದಾಗ ನನಗೆ ನನ್ನ ಮೇನ್ ಟೆನ್ಷನ್ ಇದ್ದಿದ್ದು ನನ್ನ ತಾಯಿ ಹೆಲ್ತ್ ಬಗ್ಗೆ. ಅದರಿಂದ ನಾನು 100% ಓಡ್ ಬಂದೆ. ಆ್ಯಂಡ್ ಐ ಥಿಂಕ್ ಇವಾಗ ರೇಡ್ ಅಂತ ಆದಾಗ, ಅಥವಾ ನನ್ನ ರೇಡ್ ಅಲ್ಲ ಇದು, ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಸರ್ಚ್ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಸರ್ಚ್ ಏನಾಗಿರೋದು ಅಂತಂದರೆ, ಎಲ್ಲೋ ಒಂದು ಕಡೆ ಎಲ್ಲೋ ಡಿಸ್ಆರ್ಗನೈಸ್ಡ್ ಆಗಿ ಏನೋ ಆಗಿದೆ ಅಂತ ಗೊತ್ತಾದಾಗ ಮಾತ್ರ ಅವ್ರು ಬರ್ತಾರೆ. ಯಾವ ಫಂಕ್ಷನಿಗೆ ಕರೆಯೋಕ್ಕಲ್ಲ. ಸೊ ಹಾಗಿದ್ದಾಗ ಐ ಥಿಂಕ್ ವಿ ಶುಡ್ ಕರೆಕ್ಟ್ ಎಲ್ಲೋ ಒಂದು ಕಡೆ ಕೆಲವು ಅಳಿಲ್ ತಪ್ಪುಗಳು ನಡೆದಿರ್ಬೋದು, ಕೆಲವು ಕಡೆ ದೊಡ್ಡ ತಪ್ಪು ನಡೆದಿರೋದು. ಬಟ್ ಎಲ್ಲರೂ ಅದೇ ಜಾಗದಲ್ಲಿ ಇದ್ದೀವಿ. ಎಲ್ಲೋ ಡಿಸ್ಆರ್ಗನೈಸ್ಡ್ ಆಗಿರ್ಬೋದು ಕೆಲವು ಟೈಮ್ ಅಕೌಂಟಿಂಗ್. ಹಾಗಂತ ನಾವೇನೋ ಬೇಕು ಅಂತ ಮಾಡಿದೀವಿ ಅಂತ ಅಲ್ಲ. ಸೊ ಬಟ್ ಐ ಥಿಂಕ್ ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ಒಂದು ಏನಂತೀವಿ ನಾವು ಇವಾಗ ಒಂದು ಉದಾಹರಣೆ ಆಗ್ಬಿಟ್ರೆ ನಾವೇ ಎಲ್ಲರಿಗೂ ಐ ಥಿಂಕ್ ಇಟ್ಸ್ ಬೆಟರ್ ಅನ್ಸುತ್ತಲ್ಲ. ಸೊ ಐ ಥಿಂಕ್ ಲೆಟ್ಸ್ ಕರೆಕ್ಟ್ ಅವರ್ ವೇಸ್ ಅಂಡ್ ಬಿಕಮ್ ಬೆಟರ್ ಸಿಟಿಸನ್ಸ್. ಆ್ಯಂಡ್ ಇದರಿಂದ ನಾವು ತಪ್ಪು ಮಾಡ್ತೀವಿ ಅಂತಲ್ಲ. ಇವಾಗ ನಡೆದಿರೋದ್ರಲ್ಲಿ ನಂದು ಇದೊಂದು ದೊಡ್ಡ ಬಂಡೆ ಅಂದರೆ, ಬಂಡೆಯಲ್ಲಿ ನಂದೊಂದು ಪೆಬಲ್ ಅನ್ಬೋದು. ಆ ಜಾಗದಲ್ಲಿ ನಾನಂತೂ ಇದ್ದೀನಿ. ಅದು ಇದರಲ್ಲಿ ಹೇಳ್ಬಲ್ಲ, ಯಾರು ಏನು ಎಷ್ಟು ನನಗೆ ಗೊತ್ತಿಲ್ಲ. ಬಟ್ ಐ ಗೆಸ್ ಇದರಿಂದ ಒಂದು ಆರ್ಗನೈಸಿಂಗ್ ಕಲ್ತ್ಕೋತೀವಿ ನಾವು ಕೂಡ, ಏನೇನು ಮಾಡಬೇಕು, ಹೇಗೆ ಇರಬೇಕಾಗುತ್ತೆ. ಏನಾಗುತ್ತೆ ಇವಾಗ ನೀವು ಹೇಳೋದು ಕರೆಕ್ಟ್. ನಾನು ಹೇಗೆ ಅವ್ರ ಸ್ಥಾನದಿಂದ ಕುತ್ಕೊಂಡು ಉತ್ತರ ಕೊಡಲಿ? ಅವ್ರಿಗೆ ಅವ್ರವ್ರ ಇರಿಟೇಷನ್ಸ್ ಇರುತ್ತೆ, ಅವ್ರ ಫ್ರಸ್ಟ್ರೇಷನ್ಸ್ ಇರುತ್ತೆ. ಅಲ್ಲ ಸರ್, ಹಿರಿಯ ನಟರಾಗಿ ಅಂದ್ರೆ ಮಾತಾಡ್ಬೋದಲ್ಲ. ಈಗ ಸುದೀಪ್ ಅವ್ರು ಮಾತಾಡ್ತಾ ಇದ್ರೆ ಆ ತರ ಒಂದು ಸಜೆಷನ್ ಏನ್ ಇರೋದ್ರನ್ನ ಹಂಚ್ಕೋಬಹುದು ಅನ್ನೋ ಮಾಹಿತಿನಾದ್ರು ನಿಮ್ಮ ಸೆಲೆಬ್ರಿಟಿ ಆಗಿರೋದ್ರಿಂದ ಎಲ್ಲ ಕೇಳೇ ಕೇಳ್ತಾರೆ. ಅಭಿಮಾನಿಗಳು ವಿಚಾರಣೆ ಬಂದಿದ್ದೀರಿ. ಈಗ ಒಂದ್ ಸ್ವಲ್ಪ ಹಂಗೆ ತಪ್ಪಿಸ್ಕೊಂಡು ಹೋದ್ರೆ ಬೇರೆ ರೀತಿ ಸಂದೇಶ ಹೋಗೋದೆಲ್ಲ ಇರುತ್ತೆ. 100% ನಾನು ಹೇಳೋದು ಅದಕ್ಕಂತಲ್ಲ. ಬಟ್ ಇದು ಅವರೇ ತಾನೇ ಹೇಳ್ಬೇಕು. ಇದು ನಾನು ಕೇಳ್ತಾ ಕುತ್ಕೊಂಡ್ರೆ ಇದು ಯಾವುದರಿಂದನೂ ಮುಜುಗರ ಆಗಲಿ, ಕಾಂಟ್ರವರ್ಸಿ ಆಗಲಿ ಅಂತ ಅವಾಯ್ಡ್ ಮಾಡೋದಕ್ಕಲ್ಲ. ಪ್ರತಿಯೊಬ್ಬರು ನಾವು ನಮ್ಮ ಜೀವನದ ಜವಾಬ್ದಾರಿ ತಗೊಳ್ಳೋಣ. ನನಗೆ ಬೇರೆಯವ್ರ ಜೀವನ ಜವಾಬ್ದಾರಿ ತಗೊಳೋದು ಬೇಡ, ಅವ್ರು ನನ್ನ ಜೀವನ ಜವಾಬ್ದಾರಿ ತಗೊಳೋದು ಬೇಡ. ನಾನು ಕ್ಲಿಯರ್ ಆಗಿದ್ದೀನಿ, ನಾನು ಮಾತಾಡ್ತೀನಿ. ಎಲ್ಲರೂ ಅವ್ರವ್ರು ಕ್ಲಿಯರ್ ಆಗಿರ್ಬೇಕು, ಮಾತಾಡಬೇಕು. ಬಟ್ ನಾವು ಇನ್ನೊಬ್ಬರ ಪರ ಹೇಳೋದು, ಅಥವಾ ಅವ್ರು ಹಿಂಗೆ ಮಾಡಿದ್ರು ಅಂದ ತಕ್ಷಣ ನಾವು ಅದು ಅವ್ರು ಮಾಡಿದ ತಪ್ಪು, ನಾವು ಮಾಡಿದ ಸರಿ ಅನ್ನೋದು ತಪ್ಪಾಗಿದೆ. ಐ ಥಿಂಕ್ ದಿಸ್ ಇಸ್ ಮೈ ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ. ಇನ್ನಷ್ಟು ಡೀಟೇಲ್ಸ್ ಅನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮುರಳಿ ಇದ್ದಾರೆ. ಮುರಳಿ, ಕನ್ನಡದ ಸ್ಟಾರ್ ನಟರುಗಳ ಐಟಿ ಡ್ರಿಲ್ ಈಗಲೂ ಕೂಡ ಮುಂದುವರೆದಿದೆ. ಇವತ್ತು ಸುದೀಪ್ ವಿಚಾರಣೆ ಆಗಿದೆ. ಸುಮಾರು ಎಷ್ಟೊತ್ತುಗಳ ಗಂಟೆಗಳ ಕಾಲ ವಿಚಾರಣೆ ಆಯಿತು? ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತದೆ?
ಖಂಡಿತ ವಿಶ್ವಂತರ ಸ್ಯಾಂಡಲ್ವುಡ್ ನಟರ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀಪ್ ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಂಥದ್ದು ಮತ್ತೆ ರೀಕನ್ಫರ್ಮೇಶನ್ ಅಂದ್ರೆ ಅವತ್ತು ಕೊಟ್ಟಿದ್ದ ಹೇಳಿಕೆ ಏನಿತ್ತು ಅದನ್ನ ರೀಕನ್ಫರ್ಮೇಶನ್ ಮಾಡಿರುವಂತದ್ದು. ಅದಾದ ನಂತರ ಹೊರಗಡೆ ಬಂದಂತ ಅಂದ್ರೆ ವಿಚಾರಣೆ ಮುಗಿಸಿ ಹೊರಗಡೆ ಬಂದಂತ ಸುದೀಪ್ ಅವರು ಒಂದಷ್ಟು ಮಾಹಿತಿಯನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡ್ರು. ಅಂದ್ರೆ ಸಾಕಷ್ಟು ತಪ್ಪುಗಳಾಗಿರ್ತವೆ, ಆ ತಪ್ಪುಗಳಲ್ಲಿ ನನ್ನದು ಸಹ ಸಣ್ಣದೊಂದು ತಪ್ಪು, ಅಳಿನಷ್ಟು ಸಣ್ಣ ತಪ್ಪನ್ನ ನಾನು ಮಾಡಿದ್ದೀನಿ. ಆ ಮಾಡಿರೋ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು, ಸರ್ಚನ್ನ ನನ್ನ ಮನೆಯಲ್ಲೂ ಮಾಡಿರುವಂತದ್ದು. ಯಾಕೆಂದ್ರೆ ಐಟಿ ಅಧಿಕಾರಿಗಳು ಸುಖ ಸುಮ್ಮನೆ ಮನೆಗೆ ಬರೋದಿಲ್ಲ, ಬಂದೇನು ಅವ್ರೇನು ಆಮಂತ್ರಣ ಕೊಡ್ಲಿಕ್ಕೆ ಏನು ಬಂದಂತ ವ್ಯಕ್ತಿಗಳಲ್ಲ. ಅವರು ಸಹ ನಮ್ಮ ತಪ್ಪನ್ನ ಎಲ್ಲೋ ಕಂಡಿಡ್ದಿರ್ತಾರೆ. ಆ ತಪ್ಪನ್ನ ನಾವು ತಿದ್ಕೊಳ್ಳೋದಕ್ಕೆ ಇದೊಂದು ಎಚ್ಚರಿಕೆ. ಯಾಕಂದ್ರೆ ಈಗ ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಆಧರಿಸ್ತಾರೆ, ಮಾಹಿತಿಯನ್ನ ಕ್ರೋಢೀಕರಣ ಮಾಡ್ಕೊಂಡೆ ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಮಾಡಿ ನನ್ನ ತಪ್ಪೇನಿತ್ತು, ನನ್ನ ತಪ್ಪನ್ನ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾನು ಯಾವ ರೀತಿ ಸರಿ ಮಾಡ್ಕೋಬೇಕು ಅದನ್ನ ಫೈನಲಿ ಜ್ಞಾನೋದಯ ಆದಂತೆ ಕಾಣ್ತಾ ಇದೆ. ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಡೀಟೇಲ್ಸ್.